ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತರ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ನಂಬಿಕೆಯಿಂದ ಬದುಕುವುದಾದರೆ ಈ ಲೋಕದ ಆಸ್ತಿಗಳೆಲ್ಲವೂ ನಮಗೆ ನಶ್ವರವಾಗಿ ಕಾಣುತ್ತವೆ. ನಾವು ಎಂದಿಗೆ ಈ ಲೋಕದ ಆಸ್ತಿಗಳನ್ನು ನಂಬಿ ಬದುಕುತ್ತೇವೆಯೋ ಆಗ ಕ್ರಿಸ್ತನನ್ನು ತ್ಯಜಿಸಿ, ಕ್ರಿಸ್ತನ ಶುಭ ಸಂದೇಶ ಮೌಲ್ಯಗಳನ್ನು ತ್ಯಜಿಸಿ ಈ ಲೋಕದ ಅಧಿಪತಿಗಳ ಅಧೀನಕ್ಕೆ ಒಳಪಟ್ಟು ನಾವು ಜೀವಿಸಲು ಆರಂಭಿಸುತ್ತೇವೆ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಹೇಳುವಂಥದ್ದು, ನಾವು ಕೇವಲ ದೇವರು ಕೊಡುವಂಥ ಆಜ್ಞೆಗಳನ್ನು ಪಾಲಿಸುವುದಲ್ಲ, ಬದಲಾಗಿ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟು ನಡೆಯಬೇಕಾಗಿದೆ. ಈ ಲೋಕದ ಆಸ್ತಿಗಳು ವ್ಯರ್ಥವಾಗಿ ಹೋದರೂ ದೇವರ ಮೇಲಿರುವಂಥ ಆ ನಂಬಿಕೆ ನಮ್ಮನ್ನು ಎಂದಿಗೂ ಕೈ ಬಿಡೋದು. ಆದರೆ ಒಮ್ಮೊಮ್ಮೆ ಈ ಲೋಕವನ್ನು ನಂಬಿ ನಾವು ಬದುಕುತ್ತೇವೆ. ಹಾಗಾಗಿ ದೇವರಿಂದ ದೂರ ಸರಿದು ನಾವು ಈ ಲೋಕದ ಜೀವನದಲ್ಲಿಯೇ ನಮ್ಮನ್ನು ನಾವು ಕಡಗಿಸಿಕೊಂಡಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.